ಗುಬ್ಬಿಯಲ್ಲಿ ವೃದ್ಧೆ ನೇಣು ಬಿಗಿದುಕೊಂಡ ಆತ್ಮಹತ್ಯೆ ಕೇಸ್. ಜಿಲ್ಲಾಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಕಾರಿಕುರ್ಚಿ ಗ್ರಾಮದ ತೋಟದ ಮನೆಯಲ್ಲಿ ಮಹಿಳೆಯೊಬ್ಬರ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇನ್ನು ಮೃತರನ್ನ 66 ವರ್ಷದ ಅಂಬಿಕಾ ಅಲಿಯಾಸ್ ಭ್ರಮರಾಂಬಿಕಾ ಎನ್ನಲಾಗಿತ್ತು. ಇಲ್ಲಿ ಮಹಿಳೆಯ ಕಣ್ಣುಗುಡ್ಡೆ ನಾಪತ್ತೆಯಾಗಿತ್ತು. ಈ ವಿಚಾರವಾಗಿ ಇದು ಕೊಲೆಯೋ ಆತ್ಮಹತ್ಯೆಯೋ ಅನ್ನೋ ಪ್ರಶ್ನೆಗಳು ಎಲ್ಲೆಡೆ ಉದ್ಭವವಾಗಿದ್ವು. ಅದಾದ ಬಳಿಕ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡು ತುಮಕೂರು ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿತ್ತು. ಇಂದು ಆಸ್ಪತ್ರೆಯ ಬಳಿ ಬಂದ ಸಂಬಂಧಿಕರು ಮೃತ ಅಂಬಿಕಾ ಅವರ ಮೃತ ದೇಹವನ್ನ ಕಂಡು ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೌದು, ಮೊನ್ನೆ ತೋಟದ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅಂಬಿಕಾ ಅವರ ಮೃತದೇಹ ಪತ್ತೆಯಾಗಿದ್ದು, ಮಹಿಳೆಯ ಒಂದು ಕಣ್ಣಿನ ಭಾಗಕ್ಕೆ ತೀವ್ರ ಪೆಟ್ಟು ಬಿದ್ದು ಕಣ್ಣಿನ ಗುಡ್ಡೆಯೇ ನಾಪತ್ತೆಯಾಗಿದ್ದು, ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿದ್ವು. ಇನ್ನು ಮೃತ ಅಂಬಿಕಾ ಅವರು ತಮ್ಮ ಮಗ ಮನೋಹರ್ ಹಾಗೂ ಸೊಸೆ ಕಾವ್ಯಶ್ರೀ ಅವರೊಂದಿಗೆ ಕರೇಕುರ್ಚಿ ಗ್ರಾಮದಲ್ಲಿ ವಾಸವಾಗಿದ್ರು. ಆದರೆ ವಾಸದ ಮನೆಯಿಂದ ಸುಮಾರು 200 ಮೀಟರ್ ದೂರದಲ್ಲಿರುವ ತೋಟದ ಮನೆಯಲ್ಲಿ ಈ ಘಟನೆ ನಡೆದಿದ್ದು, ಕಣ್ಣುಗುಡ್ಡೆ ನಾಪತ್ತೆ ವಿಚಾರ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಆದ್ರೆ ಅದು ಶವವನ್ನ ಇಳಿಸುವ ವೇಳೆ ಒಳಗಡೆ ಹೋಗಿರೋದು ಎನ್ನಲಾಗ್ತಾ ಇದೆ. ಇಂದು ವೃದ್ಧೆ ಅಂಬಿಕಾ ಅವರ ಸಂಬಂಧಿಕರು ಆಸ್ಪತ್ರೆಯ ಬಳಿ ಬಂದು ಕಣ್ಣೀರಿಟ್ರು. ಈ ವೇಳೆ ಸಂಬಂಧಿಕರೊಬ್ಬರು ಮಾತನಾಡಿ, ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಘಟನೆಗಳು ಯಾವುದೂ ನಡೆದಿಲ್ಲ. ಆದ್ರೆ ಅತ್ತೆ ಸೊಸೆ ನಡುವೆ ಆಗಾಗ ಗಲಾಟೆ ಆಗ್ತಾ ಇದ್ದದ್ದು ಸಹಜ. ಮನೆಯವರ ಜಗಳವನ್ನ ಕೂತು ತೀರ್ಮಾನಿಸಿದ್ವು. ಅದಾದ ಬಳಿಕ ಇಂತಹ ಘಟನೆ ನಡೆದಿದೆ. ಇನ್ನು ಕಣ್ಣುಗುಡ್ಡೆ ಆತ್ಮಹತ್ಯೆ ಮಾಡಿಕೊಳ್ಳುವ ವೇಳೆ ಒಳಗಡೆ ಹೋಗಿರಬಹುದು. ಇನ್ನು ವೃದ್ಧೆ ಅಂಬಿಕಾ ತೋಟದ ಮನೆಯಿಂದ ಆಚೆ ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎಂದಿದ್ದಾರೆ. ನಮಗೆ ನಿನ್ನೆ 8:30 ವಿಚಾರ ಗೊತ್ತಾಯಿತು. ಅವರ ಮಗನೇ ಫೋನ್ ಮಾಡ್ತಾರೆ, ಅಂಬಿಕಮ್ಮ ಅಂತ ಈಗ ಸೂಸೈಡ್ ಮಾಡ್ಕೊಂಡಿರ ಅಂತವ್ರು. ನಾವು ತೋಟದಲ್ಲಿ ಇರ್ತೀವಿ, ಏನು ಅಂತ ಕೇಳಿದಾಗ ಸೂಸೈಡ್ ಮಾಡ್ಕೊಂಡೈತೆ ನೋಡಮ್ಮನಿ ಅಂತ. ಅಲ್ಲಿ ಹೋದಾಗ ನೇಣಿಗಾಗಿ ಶರಣರಾಗಿರ್ತಾರೆ ಅವರು. ತಿರ್ಗಾ ಅವ್ರನ್ನ ಅಲ್ಲಿಂದ ಅಲ್ಲಿ ತೋಟದ ಮನೆ ಅದು, ಅವ್ರ ಮನೆಗೂ ಅಲ್ಲಿಗೂ ಒಂದು 200 ಮೀಟ್ರ್ ಡಿಸ್ಟೆನ್ಸ್ ಐತೆ. ತಿರ್ಗಾ ಅಲ್ಲಿಂದ ಕೆಲವರು ಹುಡುಗರು ಸೇರ್ಕೊಂಡು ಮನೆ ಹತ್ರ ಜೀವ ಇರ್ಬೋದು ಅಂತ ಇಳಿಸ್ತಾರೆ. ಜೀವ ಹೋಗಿರುತ್ತೆ. ಅಲ್ಲಿಂದ ಮನೆ ಹತ್ರ ಕರ್ಕೊಂಬಂದು ಮಲಗಿಸಿ ತಿರ್ಗಾ ಕಂಪ್ಲೇಂಟ್ ಮಾಡ್ತಾರೆ. ಏನು ಕಾರಣ ಅಂತೇಳಿ ಸರ್? ಕಾರಣ ಏನಿಲ್ಲ, ಅವರು ಒಳ್ಳೆ ಉತ್ತಮವಾದ ಫ್ಯಾಮಿಲಿ. ಯಾವುದೇ ಒಂಥರ ನಮ್ಮ ಗ್ರಾಮದಲ್ಲಿ ಗೊತ್ತಿದ್ದಂಗೆ ಅವ್ರ ಮಧ್ಯದಲ್ಲಿ ಯಾವುದು ಡಿಸ್ಪ್ಯೂಟ್ ಇರಲಿಲ್ಲ ಮನೆಯಲ್ಲಿ. ಏನು ಹೆಸರು? ಅಂಬಿಕಮ್ಮ ಅಂತ. ನಿಮ್ಗೆ ಏನಾಗಬೇಕು? ನಾವು ಗ್ರಾಮಸ್ಥರು ಮತ್ತು ಸಂಬಂಧಿಕರು. ಏನಾದ್ರು ಜಗಳ ನಡೀತಾ ಇತ್ತು? ಏನು ಆ ಥರದ ಜಗಳ ಏನಿಲ್ಲ, ಸಣ್ಣ ಪುಟ್ಟ ಅತ್ತೆ ಸೊಸೆಯಿಂದ ಇರ್ತವೆ. ಅಥವಾ ಮೇಜರ್ ಕಾರಣ ಇರೋಂಥ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಕಾರಣಗಳು ಯಾವೂ ಇರಲಿಲ್ಲ. ಮಗ ಏನು ಕೆಲಸ ಮಾಡ್ತಾ ಇದ್ದ? ಮಗ ಮನೆ ಕಡೆನಲ್ಲೇ ಜಮೀನ್ದಾರು, ಜಮೀನು ಚೆನ್ನಾಗಿದೆ, ಜಮೀನು ನೋಡ್ಕೊಂಡು ಮನೆ ಕಡೆನೇ ಇದ್ರು. ಮಗನ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? ಮದುವೆಯಾಗಿ ಒಂದು 15 ವರ್ಷ ಆಗಿದೆ. ಮಗನೂ ಅವ್ರಿಗೂ ಮಕ್ಕಳಿದ್ದಾರೆ? ಅವ್ರಿಗೂ 2 ಮಕ್ಕಳಿದ್ದಾರೆ. ಏನು ಸೊಸೆ ಬೇರೆ ಕಡೆ ಮನೆ ಮಾಡಬೇಕು, ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಅಟ್ಯಾಗಿ? ಇಲ್ಲ ಆ ಥರ ಏನಿಲ್ಲ. ಅತ್ತೆ ಸೊಸೆ ಕಾಮನ್ ಆಗಿ ಇರ್ತಾವಲ್ವ, ಆ ಥರ ಮಾಡಿದಾಗ ಅವ್ರ ಸಂಬಂಧಿಕರೇ ಬಂದು ಅಷ್ಟೇ ಸರ್ ಮಾಡಿದ್ರು. ಗ್ರಾಮಕ್ಕೂ ಏನಂತ ವಿಚಾರ ಏನು ಗೊತ್ತಿರಲಿಲ್ಲ. ಅಲ್ಲ, ಬೇರೆ ಬೇರೆ ಅಡುಗೆ ಮಾಡ್ಕೊತಾ ಇದ್ರು? ಇಲ್ಲ ಒಟ್ಟಿಗೆನೇ ಇದ್ರು. ಆ ಕಣ್ಣಿಂದ ಏನು ಸರ್? ಕಣ್ಣಿಂದ ದುಡ್ಡು ಏನು? ಕಣ್ಣಿಂದು ಏನು ಅಂತ ಗೊತ್ತಿಲ್ಲ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಟೈಮಲ್ಲಿ ಯಾವುದೋ ಇದಕ್ಕೆ ಹೊಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಅವ್ರ ಮನೆಯಲ್ಲಿ ಆ ಇನ್ಸಿಡೆಂಟ್ ಆಗಿರೋದಿಲ್ಲ ಅಂತೇಳಿ ಸರ್? ಮನೆ ಗ್ರಾಮದಲ್ಲೈತೆ. ಅಲ್ಲಿಂದ 200 ಮೀಟ್ರ್ ದೂರದಲ್ಲಿ ಅವ್ರ ತೋಟದ ಒಂದು ಗೋಡನ್ ಐತೆ. ಪಂಪ್ ಸೆಟ್ ಎಲ್ಲ ಗೋಡನ್, ಅಡಿಕೆ ಎಲ್ಲ ಒಣಗ್ಸೋಕ್ಕೆ ಅಂತ ಒಂದು ಗೋಡನ್ ಮಾಡ್ಕೊಂಡ್ರೆ ಆ ಗೋಡನ್ ಒಳಗಡೆ ಹೋಗಿ ಅವ್ರು ಮಾಡ್ಕೊಂಡ್ರು. ಇದು CC ಕ್ಯಾಮ್ರಾದಲ್ಲಿ ನೋಡಿದೆ ನೆನ್ನೆ 1:15 ಆ ಊರಿನ ಮನೆಯಿಂದ ಅಲ್ಲಿಗೆ ಹೋಗಿದೆ. ಮಧ್ಯರಾತ್ರಿ ಒಬ್ಬರೇ ಹೋಗಿದ್ದಾರೆ. ಹೆಂಗೆ ಹೋಗಿದ್ದಾರೆ? ನಡ್ಕೊಂಡೇ ಹೋಗಿದ್ದಾರೆ. ಅಷ್ಟೊಂದು ಬೇಜಾರು ಯಾಕೆ ಅಂತೇಳಿ ಸರ್? ಅದು ಇಡೀ ಊರು ಗ್ರಾಮಸ್ಥರಿಗೆ ಯಾರಿಗೂ ತಿಳಿದಿಲ್ಲ ವಿಚಾರ. ಅಂತ ಕಿತ್ತಾಟಗಳೇನಿರಲಿಲ್ಲ ಆ ಮಧ್ಯದಲ್ಲಿ. ಅಲ್ಲ, ಅತ್ತೆ ಸೊಸೆ ನಡುವಿನ ಜಗಳ ಅಷ್ಟು ದೊಡ್ಡದಾ ಅಂತ? ಇಲ್ಲ, ಅದು ಆ ಥರ ಗ್ರಾಮದಲ್ಲಿ ಏನು ಗೊತ್ತಿಲ್ಲ ಅಷ್ಟೊಂದು.
ಅವರೆಂದು ಕಿತ್ತಾಡಿದ್ದು ವಾತಾವರಣ ನೋಡಿಲ್ಲ ಗ್ರಾಮಸ್ಥರು. ಬೇರೆ ಏನಾದ್ರು ಗಲಾಟೆ ಇತ್ತ ಫ್ಯಾಮಿಲಿ ಅಥವಾ ಪ್ರಾಪರ್ಟಿ? ಇಲ್ಲ ಪ್ರಾಪರ್ಟಿನಲ್ಲೇನು ಗಲಾಟೆ ಇಲ್ಲ, ಎಲ್ಲ ಒಟ್ಟಿಗೆನೇ ಇದೆ. ಎಷ್ಟು ಜನ ಸರ್ ಮಕ್ಕಳು? ಏನಿಲ್ಲ ಒಬ್ಬನೇ ಮಗ, ಒಬ್ಬನೇ ಮಗನ? ಎಲ್ಲ ಜೊತೆನೇ ಇದ್ದೀರಾ? ಒಟ್ಟಿಗೆ ಜೊತೆನಲ್ಲಿ ಇದೆ. ಎಷ್ಟು ಜನ ಮನೇಲಿ ಎಷ್ಟು ಜನ ಇದ್ದೀರಾ? ಅವರು 4 ಜನ, 2 ಮಕ್ಕಳಿದ್ರಲ್ಲ, ಮೊಮ್ಮಕ್ಕಳನ್ನ ಇದಕ್ಕೆ ಬೋರ್ಡಿಂಗ್ ಹಾಕಿದ್ರು ಅಂತ ಅಲ್ಲಿ ಚಿಕ್ಕನಾಯಕನಹಳ್ಳಿ ಹತ್ರ. ಮೊಮ್ಮಗಳು ಮೊಮ್ಮಗ ಇದ್ರು ಅವರಿಗೆ. ಸೊಸೆ ವಿರುದ್ಧ FIR ಆಗಿದೆ? ಯಾವುದೂ ಇಲ್ಲ. ಸೊಸೆ ವಿರುದ್ಧ FIR ಆಗಿದೆ. ಅವರ ಸಂಬಂಧಿಕರು ಅನುಮಾನ ಪಟ್ಟು ಸೊಸೆ ಕಾಟ ಕೊಟ್ಟಿರ್ಬೋದು ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಒಟ್ನಲ್ಲಿ ವೃದ್ಧೆ ಅಂಬಿಕಾ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರೋದು ಸತ್ಯವೋ ಸುಳ್ಳೋ ಅನ್ನೋ ಪ್ರಶ್ನೆಗಳು ಮೂಡ್ತಾವೆ. ಪೊಲೀಸರ ತನಿಖೆಯ ನಂತರವಷ್ಟೇ ಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.